ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ SCP ಪಠ್ಯಕ್ರಮ ಪ್ರಥಮ ಸೆಮಿಸ್ಟರ್ನ ಅಥವಾ ಫಸ್ಟ್ ಸೆಮಿಸ್ಟರ್ನ ಪ್ರೀತಿಯ BA BSW BCom BCA BBA ಹಾಗೂ BSc ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹೊತ್ತು ಕೌಶಲ್ಯ ಕನ್ನಡದಲ್ಲಿ ಬರುವ ಅಧ್ಯಯನ ವರದಿಗಳು ಎಂಬ ಟಾಪಿಕನ್ನು ಚರ್ಚೆ ಮಾಡ್ತಾ ಇದ್ದೇನೆ. ನಿಮ್ಮ ಪರೀಕ್ಷೆಗೆ ಇದು 5 ಅಂಕಕ್ಕೆ ತುಂಬ ಅನುಕೂಲ ಆಗ್ತದೆ. ಇಲ್ಲಿ ಅಧ್ಯಯನ ವರದಿ ಅಂದರೆ ಏನು ಅನ್ನೋದನ್ನು ನೋಡೋಣ ಬನ್ನಿ. ಅಧ್ಯಯನದ ವರದಿಗಳು ಅಥವಾ ಅಧ್ಯಯನ ವರದಿ, ಇಂಗ್ಲಿಷ್ ಭಾಷೆಯಲ್ಲಿ ಇದನ್ನು ರಿಪೋರ್ಟ್ ಎಂದು ಕರೆಯುತ್ತಾರೆ. ಅದನ್ನೇ ಕನ್ನಡದಲ್ಲಿ ವರದಿ ಎಂದು ಕರೆಯಲಾಗುತ್ತದೆ. ಈ ರಿಪೋರ್ಟ್ನ ಉದ್ದೇಶ ಏನು ಅಂತಂದರೆ, ಶಾಲೆಯಲ್ಲಿನ ಮಕ್ಕಳ ವಿದ್ಯಾಭ್ಯಾಸದ ಮುನ್ನಡೆಯನ್ನು ಕುರಿತು ಲಿಖಿತ ಮಾಹಿತಿಯನ್ನು ಹಿಡಿಯುವುದು. ಅಂದರೆ ಯಾವುದೇ ಘಟನೆಯ ಬಗೆಗಿನ ಹಿನ್ನೆಲೆ, ಅವುಗಳ ಪರಿಣಾಮ, ಮುನ್ನೆಚ್ಚರಿಕೆಯ ಕ್ರಮಗಳ ಬಗೆಗಿನ ವಿವರಗಳನ್ನು ಒಳಗೊಂಡಿರುವ ಹಾಗೆ ಉದ್ದೇಶಿಸಲಾಗಿರುವ ಯಾವುದೇ ಕ್ರಮದ ಬಗೆಗಿನ ಆಳವಾದ ಅಧ್ಯಯನ ಮತ್ತು ವಿಷಯದ ಆಗುಹೋಗುಗಳ ಅನುಕೂಲ, ಅನಾನುಕೂಲ, ಹಿತಕರವಾಗಬಹುದಾದ ಬೆಳವಣಿಗೆಗಳು ಅಥವಾ ಪ್ರತಿಕೂಲ ಪರಿಣಾಮಗಳು, ಸಾಧಕ ಬಾಧಕಗಳು, ಇವುಗಳ ಬಗೆಗಿನ ಮೌಖಿಕವಾಗಿಯೂ ಕೂಡ ವರದಿಯನ್ನು ಮಾಡ್ಬೋದು ಅಥವಾ ಲಿಖಿತವಾಗಿಯೂ ಕೂಡ ಮಾಡ್ಬೋದು. ಸಾಮಾನ್ಯವಾಗಿ ಲಿಖಿತ ರೂಪದ ವರದಿ ಅಥವಾ ಲಿಖಿತ ರೂಪದ ಮಾಹಿತಿಯನ್ನೇ ನಾವು ಇಲ್ಲಿ ವರದಿ ಎಂದು ಕರೆಯುತ್ತೇವೆ. ಆಡಳಿತ ವ್ಯವಸ್ಥೆಯಲ್ಲಿಯೂ ವರದಿ ಬಹಳ ಮುಖ್ಯ ಆಗ್ತದೆ. ಆಡಳಿತ ವ್ಯವಸ್ಥೆಯಲ್ಲಿ ಮಾತ್ರವಲ್ಲದೆ ಯಾವುದೇ ಬಗೆಯ ವಾಣಿಜ್ಯ ವಹಿವಾಟು, ಉದ್ಯಮ, ಸಂಶೋಧನೆ, ತನಿಖೆ, ಯೋಜನೆ, ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾದರೂ ಅದಕ್ಕೆ ಸಂಬಂಧಿಸಿದ ಪೂರ್ವಭಾವಿ ಅಧ್ಯಯನ ವರದಿಯ ರೂಪದಲ್ಲಿಯೇ ಇರುತ್ತದೆ. ಅದಕ್ಕೆ ಸೀಮಿತ ಉದ್ದೇಶವೂ ಇರಬಹುದು ವರದಿಯನ್ನು ತಯಾರಿಸಲಿಕ್ಕೆ, ಅಥವಾ ಸಾರ್ವಜನಿಕ ಹಿತಾಸಕ್ತಿಯನ್ನುಳ್ಳದ್ದು ಇರಬಹುದು, ಅಥವಾ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸುವ ವ್ಯಾಪಕ ಉದ್ದೇಶವೂ ಇದಕ್ಕೆ ಇರಬಹುದು. ಒಟ್ಟಿನಲ್ಲಿ ಯಾವುದೇ ಕಾರಣವಿದ್ದರೂ ಕೂಡ ವರದಿ ಇಲ್ಲಿ ಬೇಕಾಗಿರುವಂಥದ್ದು. ಸಾರ್ವಜನಿಕ ಹಿತದೃಷ್ಟಿಯಿಂದ ಕೈಗೊಳ್ಳಬೇಕಾಗಿರುವ ಕೆಲವೊಂದು ಕ್ರಮಗಳ ವರದಿಯನ್ನು ರಹಸ್ಯವಾಗಿರಿಸಲಬಹುದು. ಒಟ್ಟಿನಲ್ಲಿ ವರದಿಯನ್ನು ತರಿಸಿಕೊಳ್ಳುವುದು ಹಾಗೂ ವರದಿಯನ್ನು ಕಳಿಸಿಕೊಡುವುದು ಸರ್ಕಾರ ಆಡಳಿತ ವ್ಯವಸ್ಥೆಯ ಒಂದು ಅನಿವಾರ್ಯ ಕಾರ್ಯವೇ ಆಗಿರುತ್ತದೆ. ವರದಿ ಯಾವುದೇ ಬಗೆಯದಾಗಿರಲಿ, ನಿಯತಕಾಲಿಕ ವರದಿಯಾಗಿರಲಿ ಅಥವಾ ವಿಶಿಷ್ಟವೂ ಶೋಧಿಷ್ಟವೂ ಆಗಿರಲಿ, ವರದಿಗಾರ ವಿಷಯಕ್ಕೆ ಸಂಬಂಧಿಸಿದ ಅಗತ್ಯವಾದ ಎಲ್ಲ ಮಾಹಿತಿಯನ್ನು ಎಲ್ಲ ಮೂಲಗಳಿಂದಲೂ ಸಂಗ್ರಹಿಸಿಕೊಳ್ಳಬೇಕಾಗುತ್ತದೆ. ಕೇವಲ ಒಂದು ಮೂಲದಿಂದ ವರದಿ ಸಂಗ್ರಹಣೆಯಾಗಬಾರದು. ಎಲ್ಲ ಮೂಲದಿಂದ ಒಳಗೊಂಡ ವಿಷಯಾಂಶವೇ ವರದಿಯಾಗಿರ್ತದೆ. ಅವುಗಳನ್ನು ವ್ಯವಸ್ಥಿತ ರೂಪದಲ್ಲಿ ಮಂಡಿಸಬೇಕಾಗ್ತದೆ. ಕ್ರಮಬದ್ಧವಾದ ರೀತಿಯಲ್ಲಿ, ವ್ಯವಸ್ಥಿತವಾದ ರೀತಿಯಲ್ಲಿ ಮಂಡಿಸಬೇಕಾಗ್ತದೆ. ಅಗತ್ಯವಾದಲ್ಲಿ ವಿಶ್ಲೇಷಣೆ ಮಾಡಬೇಕಾಗುತ್ತದೆ. ಕೆಲವೊಮ್ಮೆ ಸ್ವಂತ ಅಭಿಪ್ರಾಯಗಳನ್ನು ಸಹ ಈ ವರದಿಯಲ್ಲಿ ಸೂಚಿಸಬೇಕಾಗುತ್ತದೆ. ಇಂಥ ವರದಿಗಳನ್ನು ಸಿದ್ಧಪಡಿಸುವುದಕ್ಕೆ ಮಾಹಿತಿ ಸಂಗ್ರಹಣೆಯ, ವಿಷಯ ಮಂಡನೆಯ, ವಿಶ್ಲೇಷಣೆಯ ಕೌಶಲ್ಯವೂ ಬೇಕಾಗ್ತದೆ. ವರದಿಯನ್ನು ತಯಾರು ಮಾಡುವುದಷ್ಟೇ ಅಲ್ಲದೆ ಆ ವರದಿಯನ್ನು ಮಂಡನೆ ಮಾಡಬೇಕಾದರೆ ಅದಕ್ಕೆ ಕೌಶಲ್ಯದ ಅಗತ್ಯತೆ ಇದೆ ಎಂಬುವುದೇನೋ ನಿಜ. ಆದರೆ ಕೆಲವು ಸಂದರ್ಭಗಳಲ್ಲಿ ನಿಂತ ಕಾಲಿನಲ್ಲಿಯೇ ತಾತ್ಕಾಲಿಕವಾಗಿ ವರದಿಯನ್ನು ಸಲ್ಲಿಸಬೇಕಾಗ್ತದೆ. ಉದಾಹರಣೆಗೆ ಪ್ರಕೃತಿ ವಿಕೋಪದಂತಹ ಸನ್ನಿವೇಶಗಳು ಎದುರಾದಾಗ ವರದಿಯನ್ನು ಕೊಡುವುದು ಕೆಲವೊಮ್ಮೆ ಮೌಖಿಕ ಅಥವಾ ಬಾಯಿ ಮಾತಿನ ಸ್ವರೂಪದಲ್ಲಿ ಇರಬಹುದಾದರೂ, ಲಿಖಿತ ಸ್ವರೂಪದಲ್ಲಿರುವಾಗ ಅದಕ್ಕೆ ಖಚಿತತೆಯನ್ನು, ದೀರ್ಘಕಾಲದವರೆಗೆ ಉಳಿದು ಬರುವಂಥ ಸತ್ವವನ್ನು ಹಾಗೂ ಸದ್ಯೋಪಯುಕ್ತತೆಯನ್ನು ಮತ್ತು ಭವಿಷ್ಯ ಉಪಯುಕ್ತತೆಯ ಗುಣಗಳನ್ನು ತಂದುಕೊಡಬಹುದಾಗಿದೆ.
ಹೀಗಾಗಿ ಲಿಖಿತ ವರದಿ ಹೆಚ್ಚು ವಿಶ್ವಸನೀಯವೂ ಬೇಕೆಂದಾಗ ಪರಿಶೀಲನಾ ಲಭ್ಯವೂ ಆಗಿರುತ್ತದೆ. ಅವಕ್ಕೆ ಐತಿಹಾಸಿಕ ಮಹತ್ವವೂ ಲಭಿಸುತ್ತದೆ. ಉದಾಹರಣೆಗೆ, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾಷೆಗಳಿಗೆ ಇರಬೇಕಾದ ಸ್ಥಾನಮಾನಗಳನ್ನು ಕುರಿತು ಗೋಕಾಕ್ ವರದಿ ಹಾಗೂ ಇನ್ನೊಂದು ವಿವಿಧ ಕ್ಷೇತ್ರಗಳಲ್ಲಿ ಕನ್ನಡಿಗರಿಗೆ ಲಭಿಸಬೇಕಾದ ಉದ್ಯೋಗ ಅವಕಾಶಗಳನ್ನು ಕುರಿತು ಸರೋಜಿನಿ ಮಹಿಷಿ ವರದಿ, ಇವು ಲಿಖಿತ ರೂಪದಲ್ಲಿ ಇವತ್ತಿಗೂ ನಮಗೆ ಚಿರಪರಿಚಿತವಾಗಿರುವಂಥ ವರದಿಗಳು. ಇಲ್ಲಿ ವರದಿಗಳನ್ನು ವರ್ಗೀಕರಣ ಮಾಡ್ತೇವೆ. ಈ ವರದಿಗಳನ್ನು ಹೇಗೆ ವರ್ಗೀಕರಣ ಮಾಡ್ಬೋದು, ಎಷ್ಟು ಬಗೆಯಲ್ಲಿ ವರ್ಗೀಕರಣ ಮಾಡ್ಬೋದು ಅನ್ನೋದನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ಬೋದು. ಅದಕ್ಕಾಗಿ ಇಲ್ಲಿ ಕೊಟ್ಟಿದ್ದೇನೆ. ಮೊದಲಿಗೆ ಉದ್ದೇಶದ ದೃಷ್ಟಿಯಿಂದ 2 ಭಾಗಗಳನ್ನಾಗಿ ವರದಿಯನ್ನು ವಿಭಾಗಿಸ್ತೇವೆ, ವರ್ಗೀಕರಣ ಮಾಡ್ತೇವೆ. ವಿವರಣಾತ್ಮಕ ವರದಿ, ವಿಶ್ಲೇಷಾತ್ಮಕ ವರದಿ. ಇನ್ನು ರಚನೆಯ ದೃಷ್ಟಿಯಿಂದ ಮತ್ತೆ 2 ವರ್ಗವನ್ನು ಮಾಡ್ತೀವಿ. ವಿದ್ಯುಕ್ತ ವರದಿ, ನಿರ್ಬಂಧಿತ ವರದಿ ಅಂತ ಮಾಡ್ತೀವಿ. ಇನ್ನು ಸ್ವರೂಪದ ದೃಷ್ಟಿಯಿಂದ ವ್ಯಕ್ತಿನಿಷ್ಠ ವರದಿ, ಸಾಮೂಹಿಕ ವರದಿ, ಹೀಗೆ 2 ಬಗೆಯಾಗಿ ವರದಿಯನ್ನು ಮಾಡ್ತೀವಿ. ವಿವರಣಾತ್ಮಕ ಹಾಗೂ ವಿಶ್ಲೇಷಾತ್ಮಕ ವರದಿ ಅಂತಂದರೆ ಏನು ನೋಡಿ. ಇಲ್ಲಿ ವಿವರಣಾತ್ಮಕ ವರದಿಗಳು ವಸ್ತು ಸ್ಥಿತಿಯನ್ನಷ್ಟೇ ವಿವರಿಸುತ್ತವೆ. ಇದು ಇಂಪಾರ್ಟೆಂಟು. ವಸ್ತು ಸ್ಥಿತಿಯನ್ನಷ್ಟೇ ವಿವರಿಸುತ್ತವೆ. ಈ ವರದಿಯನ್ನು ರಚಿಸುವವರು ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನಾಗಲಿ ವಿಷಯದ ಆಧಾರದ ಮೇಲೆ ಕೊಡಬಹುದಾದ ತೀರ್ಮಾನಗಳನ್ನಾಗಲಿ ಕೊಡುವುದಿಲ್ಲ. ವಿವರಣಾತ್ಮಕ ಹಾಗೂ ವಿಶ್ಲೇಷಣಾತ್ಮಕ ವರದಿಗಳಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ಮನ್ನಣೆ ಇಲ್ಲ. ಆದರೆ ವಿಶೇಷಾತ್ಮಕ ವರದಿಗಳು ಹಾಗಲ್ಲ. ವರದಿಗಾರರು ವಿಷಯಗಳನ್ನು ಮಂಡಿಸುವುದಷ್ಟೇ ಅಲ್ಲದೆ ಅವನ್ನು ವಿಶ್ಲೇಷಿಸಿ ಅವುಗಳಿಂದ ಹೊಮ್ಮುವ ಸಿದ್ಧಾಂತಗಳನ್ನು, ತಮ್ಮ ಶಿಫಾರಸುಗಳನ್ನು, ಸಮಸ್ಯೆಗೆ ಪರಿಹಾರಗಳನ್ನು ಸೂಚಿಸಬೇಕು. ನಿರ್ಬಂಧ ಹಾಗೂ ವಿದ್ಯುಕ್ತ ವರದಿಗಳು ಅಂತಿವೆ. ಒಂದು ವಿಚಾರದ ಮೇಲೆ ತತ್ಕ್ಷಣ ಸ್ಪಷ್ಟವಾದ ವಿಷಯಗಳನ್ನು ಅವು ಸ್ಪಷ್ಟವಾದ ಕ್ರಮದಲ್ಲಿಯೇ ನೇರವಾಗಿ ನಿರೂಪಿಸುವ ವರದಿ ಅನಿರ್ಬಂಧ ವರದಿ ಎಂದು ಹೇಳಬಹುದು. ಇಲ್ಲಿ ವರದಿಗಾರ ತಾನು ನೀಡುತ್ತಿರುವ ವಿವರಗಳನ್ನು ಕ್ರಮಪಡಿಸಿ, ವಿಂಗಡಿಸಿ, ಪರಿವಿಡಿ, ಉಪೋದ್ಘಾತ ಮುಂತಾದವುಗಳೊಡನೆ ಕೊಡುವುದಿಲ್ಲ. ಅದರ ಭಾಷೆ ಸಾಮಾನ್ಯವಾಗಿ ಸಂಭಾಷಣೆಯ ಶೈಲಿಯಲ್ಲೇ ಇರುತ್ತದೆ. ಇದು ಒಂದೇ ಪುಟದಷ್ಟಿರಬಹುದು ಅಥವಾ ಹಲವು ಪುಟಗಳನ್ನು ಹೊಂದಿರಬಹುದು. ಇದರಲ್ಲಿ ಇರಬಹುದಾಗಿರುವಂಥ ಕ್ರಮಾನುಗತ ಅಂಶಗಳೇನು ಅಂತಂದರೆ ಶಿರೋನಾಮೆ, ಪರಿವಿಡಿ, ಉಪೋದ್ಘಾತ, ಪ್ರಕರಣ ಮುಂತಾದ ಹಲವು ಅಂಗಗಳೊಡನೆ ಕ್ರಮಬದ್ಧವಾಗಿ ನೀಡಿದ ವರದಿಯನ್ನು ವಿದ್ಯುಕ್ತ ವರದಿ ಎನ್ನಬಹುದು. ವಿದ್ಯುಕ್ತ ವರದಿ ಸಾಮಾನ್ಯವಾಗಿ ವ್ಯಕ್ತಿ ಸ್ವರೂಪಕವಾಗಿರುವುದಿಲ್ಲ. ಅದರಲ್ಲಿ ನಾನು, ನಾವು ಮುಂತಾದ ಪದ ಪ್ರಯೋಗಗಳು ಇರುವುದಿಲ್ಲ. ಇನ್ನು ವ್ಯಕ್ತಿನಿಷ್ಠ ಹಾಗೂ ಸಾಮೂಹಿಕ ವರದಿಗಳು ನೋಡಿ. ಒಬ್ಬ ವ್ಯಕ್ತಿಯೇ ಒಂದು ವಿಷಯವನ್ನು ಕುರಿತು ವರದಿ ಸಲ್ಲಿಸಬಹುದು ಅಥವಾ ವಿಷಯವನ್ನು ಕುರಿತು ಕೂಲಂಕಷವಾಗಿ ವಿಚಾರಣೆ ನಡೆಸಲು ಹಲವಾರು ತಜ್ಞರ ಅಥವಾ ವಿಚಾರವಂತರ ಒಂದು ಸಮಿತಿಯನ್ನೇ ಏರ್ಪಡಿಸಬಹುದು. ಒಬ್ಬ ವ್ಯಕ್ತಿಯೇ ಸಾಕೆ ಅಥವಾ ಹಲವರ ಒಂದು ಸಮಿತಿಯೇ ಬೇಕೆ ಎಂಬುದನ್ನು ವರದಿ ಮಾಡಬೇಕಾದ ವಿಷಯದ ಪ್ರಾಮುಖ್ಯ ಹಾಗೂ ಸಂಕೀರ್ಣತೆಗೆ ಅನುಗುಣವಾಗಿ ಅದು ನಿರ್ಣಯವಾಗುತ್ತದೆ. ಇನ್ನು ವರದಿಯ ಸ್ವರೂಪ ಮತ್ತು ನಿಷ್ಕರ್ಷ ಹೇಗಿದೆ ನೋಡಿ. ವರದಿಯನ್ನು ಯಾವ ರೀತಿ ರಚಿಸಬೇಕೆಂಬುದನ್ನು ತೀರ್ಮಾನಿಸುವ ಮುನ್ನ, ವರದಿಯನ್ನು ತಯಾರಿಸುವವರು ವರದಿಯನ್ನು ಯಾವ ರೀತಿ ರಚಿಸಬೇಕೆಂಬುದನ್ನು ತೀರ್ಮಾನಿಸುವ ಮುನ್ನ ವರದಿಗಾರ ಕೆಲವು ಅಂಶಗಳನ್ನು ಪರಿಶೀಲಿಸಬೇಕು. ಅವು ಹೀಗಿವೆ ನೋಡಿ. ತನ್ನಿಂದ ನಿರೀಕ್ಷಿಸುವ ವರದಿ ಎಂಥದ್ದು? ಇಲ್ಲಿ ನೋಡಿ ಈ ಪಾಯಿಂಟ್ಸನ್ನು. ತನ್ನಿಂದ ನಿರೀಕ್ಷಿಸುವ ವರದಿ ಎಂಥದ್ದು ಎಂಬುದನ್ನು ಅವನು ಮೊದಲು ಅರಿಯಬೇಕು. ಅದಾದಮೇಲೆ ಈ ವಿಚಾರವಾಗಿ ಹಿಂದೆ ಯಾರಾದರೂ ವರದಿಯನ್ನು ಮಾಡಿದ್ದಾರೆ, ಅದನ್ನು ಅವನು ನೋಡಿ ಈ ಬಗ್ಗೆ ಒಂದು ನಿರ್ಣಯಕ್ಕೆ ಬರಬಹುದು. ಮುಂದಿದ್ದು, ವರದಿಯನ್ನು ನೀಡಲು ಗೊತ್ತುಪಡಿಸಿದ ಅವಧಿ ಎಷ್ಟು ಎಂಬುದನ್ನು ಕೂಡ ಗಮನದಲ್ಲಿಟ್ಟುಕೊಳ್ಬೇಕು. ವರದಿಯನ್ನು ನೀಡಲು
ಗೊತ್ತುಪಡಿಸಿರುವ ಅವಧಿಯೆಷ್ಟು ಎಂಬುದನ್ನು ಅವನು ಅರಿತುಕೊಳ್ಳಬೇಕು. ಕೆಲವು ದಿನಗಳಲ್ಲಿ ಅವನು ವರದಿಯನ್ನು ನೀಡಬೇಕಾಗಿದ್ದರೆ ವರದಿಯ ಅಂಶಗಳನ್ನು ಕ್ರಮವಾಗಿ ವಿಧಿಬದ್ಧವಾಗಿ ನೀಡಲು ಸಾಧ್ಯವಾಗದೇ ಹೋಗಬಹುದು. ನಂತರ ಬರುವಂಥದ್ದು ಹೀಗೆ ಶೀಘ್ರವಾಗಿ ವರದಿ ಒಪ್ಪಿಸಬೇಕಾಗಿದ್ದರೆ, ಮುಂದಿನ ಪಾಯಿಂಟ್ಸ್ ಇದು, ಶೀಘ್ರವಾಗಿ ವರದಿ ಒಪ್ಪಿಸಬೇಕಾಗಿದ್ದರೆ ಅವನು ವಿಷಯವನ್ನು ಆಳವಾಗಿ ವಿವೇಚಿಸುವುದು ಬಹುಶಃ ಸಾಧ್ಯವಾಗದಿರಬಹುದು. ಆಗ ಅವನು ವಿಷಯವನ್ನು ಕುರಿತು ಸ್ಥೂಲವಾಗಿ ಮಾತ್ರ ವರದಿ ನೀಡಬೇಕಾಗುತ್ತದೆ. ಮುಂದಿನ ಪಾಯಿಂಟಿಗಿದೆ, ವರದಿಯ ಉದ್ದೇಶವೇನು ಎಂಬುದನ್ನು ಅವನು ಮೊದಲು ತಿಳಿದವನಾಗಿರಬೇಕು. ನಂತರ ಕಿರಿದಾದ ಉದ್ದೇಶಕ್ಕೆ ಹಿರಿದಾದ ವರದಿಯ ಅಗತ್ಯವಿಲ್ಲ. ಅದಕ್ಕಾಗಿ ವ್ಯಯ ಮಾಡಿದ ಶ್ರಮ ಕಾಲಗಳು ವ್ಯರ್ಥ. ಆದ್ದರಿಂದಲೇ ಮೊದಲೇ ಅವನು ವರದಿಯ ಉದ್ದೇಶ ಏನೆಂಬುದನ್ನು ಅರಿತುಕೊಂಡು ನಂತರ ವಿಷಯ ಸಂಗ್ರಹಣೆ, ವಿಶ್ಲೇಷಣೆ ಮುಂತಾದ ಕಾರ್ಯಗಳಿಗೆ ಕೈ ಹಚ್ಚಬೇಕು. ಇನ್ನು ವರದಿಯ ರಚನೆ ಹೇಗಿದೆ ನೋಡಿ. ತಾನು ನೀಡಬೇಕಾದ ವರದಿಯ ವ್ಯಾಪ್ತಿಯನ್ನು, ಸ್ವರೂಪವನ್ನು ನಿಷ್ಕರ್ಷಿಸಿಕೊಂಡು ಅನಂತರ ವರದಿಗಾರ ವಿಷಯವನ್ನು ಕುರಿತ ಸಂಶೋಧನೆಯ ಕಾರ್ಯವನ್ನು ಆರಂಭಿಸಬೇಕು. ಅವನು ಮೊದಲು ವಿಷಯದ ಮೂಲವನ್ನು ಅರಿತುಕೊಳ್ಳಬೇಕು. ಇದು ಇಂಪಾರ್ಟೆಂಟ್. ವಿಷಯದ ಮೂಲವನ್ನು ಅರಿತುಕೊಳ್ಳಬೇಕು. ಅನಂತರ ವರದಿಗಳನ್ನು ಗುರುತು ಮಾಡಿಕೊಳ್ಳಬೇಕು. ಹೀಗೆ ಸಂಗ್ರಹಿಸಿದ ವಿವರಗಳನ್ನು ವಿಂಗಡಿಸಬೇಕು. ಬರೆಯಬೇಕಾದ ವರದಿಯ ರೂಪರೇಖೆಯನ್ನು ರಚಿಸಿಕೊಳ್ಳಬೇಕು. ಇದರ ಆಧಾರದ ಮೇಲೆಯೇ ವರದಿ ರಚಿಸಬೇಕು. ಒಂದು ಒಳ್ಳೆಯ ವರದಿ ಕೆಲವು ಮುಖ್ಯ ಗುಣಗಳನ್ನು ಹೊಂದಿರಬೇಕು. ಅದು ಸ್ಪಷ್ಟವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ಭಾಷೆಯ ಸಂಯಮಪೂರಿತವೂ ಆಗಿರಲಿ, ಸುಲಭವಾಗಿ ಓದುವಂತಿರಲಿ ಎಂಬ ನಿಯಮವನ್ನು ಪಾಲಿಸುವಂತಿರಬೇಕು. ಇನ್ನು ಏಕ ವ್ಯಕ್ತಿಯ ವರದಿ ಹೇಗಿರ್ತದೆ ನೋಡಿ. ಒಂದು ಹೊಸ ಉದ್ಯಮ ಸ್ಥಾಪನೆಯನ್ನು ಕುರಿತು ಇದರ ಆಗುಹೋಗುಗಳನ್ನು ಪರಿಶೀಲಿಸಿ ನೀಡುವ ವರದಿ ವಾಣಿಜ್ಯ ಪ್ರಪಂಚದಲ್ಲಿ ಬಹು ಸಾಮಾನ್ಯವಾದದ್ದು. ಇದಲ್ಲದೆ ವ್ಯಾಪಾರ ಸಂಸ್ಥೆಯ ಆಂತರಿಕ ವ್ಯವಸ್ಥೆಗಳನ್ನು ಕುರಿತು ನೌಕರತನ ಅಧಿಕಾರಿಗಳಿಗೆ ಸಲ್ಲಿಸುವ ವರದಿಗಳಿಗೂ ಕೊರತೆ ಇರುವುದಿಲ್ಲ. ಇಂಥ ವರದಿಗಳನ್ನು ರಚಿಸುವವರು ಮುಖ್ಯವಾಗಿ ಗಮನಿಸಬೇಕಾದ ಕೆಲವು ವಿಚಾರಗಳಿವೆ. ಅವುಗಳೇನೆಂದರೆ, ವರದಿಯ ವಿಷಯ ಅರ್ಥಗರ್ಭಿತವಾಗಿರಬೇಕು, ತರ್ಕಬದ್ಧವಾಗಿರಬೇಕು, ಪ್ರಮಾಣಪೂರಿತವಾಗಿರಬೇಕು, ಮನ ಒಪ್ಪುವಂತಿರಬೇಕು, ಆಕರ್ಷಕವಾಗಿರಬೇಕು. ಅಗತ್ಯವಿದ್ದರೆ ವರದಿಗಾರ ತನ್ನ ಅಭಿಪ್ರಾಯ ಮತ್ತು ಸಲಹೆ ಸೂಚನೆಗಳನ್ನು ನೀಡುವಂತಿರಬೇಕು ಅನ್ನೋದು ಏಕವ್ಯಕ್ತಿಯ ವರದಿಯ ಉದ್ದೇಶ. ಇಷ್ಟು ವರದಿಯ ಮೇಲೆ ಇರುವಂಥ ಈ ಒಂದು ಚರ್ಚೆ. ವಿದ್ಯಾರ್ಥಿಗಳಿಗೆ ಇದು ಪರೀಕ್ಷೆಯಲ್ಲಿ ಅನುಕೂಲವಾಗಬಹುದು. ವಿದ್ಯಾರ್ಥಿಗಳು ಇದನ್ನು ನೋಡಿ ಆಲಿಸಿ ಬರೆದಿಟ್ಕೊಳ್ಳಿ. ಇಷ್ಟು ಆಲಿಸಿದ್ದಕ್ಕೆ ಧನ್ಯವಾದಗಳು. ಭೀಮನ್ ಸರ್, BGS ಸ್ಪರ್ಧಾ ಅಕಾಡೆಮಿ.